ಮಾಡಬೇಕು. ಓಕೆ, ಈಗ ನೋಡೋಣ, ಲೆಕ್ಕಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ ಈ ತರ ಇದೆ. ನಾನು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಗೊಂಬಂದಿರತಕ್ಕಂಥದ್ದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2016 ಪೇಪರ್ 2. ಇದು ಲೈವ್ ತರಗತಿಯಲ್ಲಿ 19ನೇ ತರಗತಿ. ನಿಮ್ಗೆಲ್ಲ ಗೊತ್ತಿದೆ, ಹಿಂದಿನ ಎಲ್ಲ ತರಗತಿಗಳನ್ನ ನೀವು ವಾಚ್ ಮಾಡಿದ್ರಿ. ಆ ತರಗತಿಗಳ ಒಂದು ಆಧಾರದ ಮೇಲೆ ಈ ಕ್ವಶನ್ಸ್ ಅನ್ನ ನೀವು ನನ್ನೊಟ್ಟಿಗೆ ಬಿಡಿಸೋ ಪ್ರಯತ್ನ ಮಾಡ್ಬೇಕು ಸ್ನೇಹಿತರೆ. ಸೊ ಪ್ರಶ್ನೆ ಈ ತರ ಇದೆ, ನಾನು ಕನ್ನಡದಲ್ಲಿ ಕೂಡ ಹೇಳ್ತೀನಿ, ಡೋಂಟ್ ವರಿ. ಬರೀ ಇಂಗ್ಲಿಷ್ ಅಲ್ಲಿ ಇದೆ ಸರ್, ಕನ್ನಡ ಮೀಡಿಯಂ ಇದೀವಿ ನಾವು, ಪೇಪರ್ 1 ಇದೆ, ಆ ತರ ಎಲ್ಲ ಯಾವುದೇ ತರ ನಿಮ್ಗೆ ತೊಂದರೆ ಆಗದೆ ಇರೋ ತರ ನಾನು ಕನ್ನಡದಲ್ಲೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇ ಪ್ರಶ್ನೆ ಈ ತರ ಇದೆ ನೋಡಿ. ಸೊ ದೇವ್ ಅವರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ. ದ ಟೋಟಲ್ ಇಂಟ್ರೆಸ್ಟ್ ಆನ್ ₹20,000 ಆಫ್ಟರ್ 2 years, ಅಂದ್ರೆ 20,000 ಅಸಲಿಗೆ 2 ವರ್ಷಗಳ ನಂತರ ಆಗುವಂತ ಬಡ್ಡಿ. ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ರೆಸ್ಪೆಕ್ಟಿವ್ಲಿ, ಅಂದ್ರೆ 1ನೇ ವರ್ಷ ಅವರು 2%, ನಂತರ 3% ಇರುತ್ತಂತೆ. ಫಾರ್ ಸಕ್ಸೆಸಿವ್ ಇಯರ್ಸ್, ಅಂದ್ರೆ ಕಂಟಿನ್ಯೂ ಆಗ್ತಾ, ಅಂದ್ರೆ 2%, 3%. ಹಾಗಾದ್ರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗತ್ತೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನ ಹೇಗ್ ಮಾಡಬೇಕು ಅಂತ ನೋಡೋದಾದ್ರೆ, ಸೊ ಎಸ್, ನೀವು ಕರೆಕ್ಟ್ ಆಗಿ ಮಾಡಿರ್ತೀರಿ. ಇದನ್ನ ಮೊದಲು ನಾವು ಫಾರ್ 2% ಎಷ್ಟಾಗತ್ತೆ ಇಸ್ ಈಕ್ವಲ್ ಟು ಏನು, ನಮ್ಮ ಫಾರ್ಮುಲಾ PTR/100 ಅಲ್ವಾ. ಸೊ P ಅಂದ್ರೆ 20,000 ಹೌದಲ್ಲ, ಇಂಟು T ಅಂದ್ರೆ 1 ವರ್ಷ ಅದು, ಇಂಟು R ಅಂದ್ರೆ 2%/100. ನೋಡಿ, ಈ zeros ಕ್ಯಾನ್ಸಲ್ ಆಯ್ತು. ಓಕೆ, ಏನಾಗುತ್ತೆ ಇವಾಗ ನಿಮಗೆ ನೋಡಿ, 2 2s 4 ಆಯ್ತು, ಮತ್ತೆ 2 zeros ಹಾಗೆ ಇದೆ, ಬರ್ಕೊಳ್ಳಿ. ಇದು 400, 2%ಗೆ 400 ಆಯ್ತು. ಅದೇ ತರ ಫಾರ್ ಇನ್ನೊಂದು 3% ಇತ್ತು, ಹಾಗೂ ಕೂಡ ಸೇಮ್ ಫಾರ್ಮುಲಾ PTR/100 ಅಂತಾನೆ ಹಾಕೋಬೇಕು. 20,000 ಟೈಮು 1 ವರ್ಷ, ಇದು 3%/100 ಅಂತ ಬರ್ಕೊಳ್ತೀರಾ. ಈ 2 ಕ್ಯಾನ್ಸಲ್ ಆಯ್ತು, 3 2 6 ಅಂದ್ರೆ ಎಷ್ಟಾಯ್ತು ನೋಡಿ, 00 600 ಆಯ್ತು. ಅಲ್ಲಿ ಬಂದಿದ್ದು 400, ಇಲ್ಲಿ ಬಂದಿದ್ದು 600. ಸೊ ಇವೆರಡನ್ನು ಕೂಡ ನೀವು ಆಡ್ ಮಾಡಬೇಕು. 400 ಪ್ಲಸ್ 600 gives ರೆಸ್ಟ್ 1000 ಓನ್ಲಿ. ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಡಿ. ಎಲ್ಲರೂ ಕೂಡ ಕರೆಕ್ಟ್ ಮಾಡಿದ್ರಿ. ಇದನ್ನ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ರ. ಈ ತರ ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ಕೊಟ್ಟೆ, ಗಿರೀಶ್ ಅವರೇ ನಿಮ್ಗೂ ಕೂಡ ನಮಸ್ತೆ. ಐ ಹೋಪ್ ನೀವು ಇವತ್ತು ಲೈವ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀರಿ ಅಂತ ಅನ್ಕೊಂತೀನಿ. ರೈಟ್, ಈಗ ನಾನು ಈ ಪ್ರಶ್ನೆನ ತಗೊಂಬಂದಿದ್ದು ಯಾಕೆ, PTR/100 ಇದ್ರ ಮೇಲೆ ನೀವು ಲೆಕ್ಕಗಳನ್ನ ನನ್ನ ಒಂದು ತರಗತಿಗಳಲ್ಲಿ ನೀವು ಗಮನಿಸಿದ್ರೋ ಇಲ್ಲ ಗೊತ್ತಿಲ್ಲ, ಬಟ್ ಸಿಲೆಬಸ್ ಅಲ್ಲಿ ಎಲ್ಲಿ ಬರುತ್ತಿದು, ಸಂಖ್ಯಾ ಪದ್ಧತಿಯಲ್ಲಿ ತಗೊಳ್ತಾರೆ, ಅಥವಾ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ, ಅಲ್ಲಿ ಕೂಡ ಬರುತ್ತೆ, ವಾಣಿಜ್ಯ ಗಣಿತ ಅಂತ. ಸೊ ಅಲ್ಲಿ ಸೋಡಿ, ಡಿಸ್ಕೌಂಟ್, ಈ ತರದ್ದು ಯಾವುದೇ ಲೆಕ್ಕ ಕೊಟ್ಟರು ಕೂಡ ನೀವು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ನಾನು ಹೇಳುವಂತ ಪದಗಳನ್ನ ಸೋಡಿ ಆಗಿರ್ಬೋದು, ಅಥವಾ ಡಿಸ್ಕೌಂಟ್ ಆಗಿರ್ಬೋದು, ಬ್ರೋಕರೇಜ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು. ಓಕೆ, ನಾನು ನಿಮಗೆ ಒಂದೆರಡು ಐಡಿಯಾ ಕೊಡ್ತಾ ಇದ್ದೀನಿ, ನೀವು ಅದನ್ನ ಏನ್ ಮಾಡ್ಬೇಕು, ಸೊ ಪಾಲನೆಗೆ ತರಬೇಕು. ಕೆಲವೇ ದಿನಗಳು ಬ್ಯಾಲೆನ್ಸ್ ಇದೆ ಪರೀಕ್ಷೆಗೆ ಅಂದಾಗ ನೀವು ಎಷ್ಟು ಸೂಕ್ಷ್ಮವಾಗಿ ವರ್ಕ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಇದೇ ಪ್ರಶ್ನೆ ಬರ್ತದೆ ಅಂತಲ್ಲ, ಸೊ ಇದೇ ತರ ಬರಬಹುದು ಅಂತಾನೂ ಅಲ್ಲ, ನೀವು ಅದನ್ನ ಐಡಿಯಾ ತಗೊಳ್ಳೋದ್ರ ಮೇಲೆ ನಿಮ್ಮ ಒಂದು ತಯಾರಿ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ. ಸೊ ಐ ಹೋಪ್ ನಾನು ಹೇಳಿದಂತಹ ಎಲ್ಲ ಅಂಶಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಗೋ ಟು ದ ನೆಕ್ಸ್ಟ್ ಒನ್. ಮುಂದಿನ ಪ್ರಶ್ನೆ ಈ ತರ ಇದೆ. ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಕ್ಕಂಥದ್ದು ಅಂದ್ರೆ ಅಪವರ್ತನ ಕ್ರಮದ ಮುಖಾಂತರ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕಾಗತ್ತೆ. ಯಾವ ರೀತಿ, ಸೊ ಆಲ್ರೆಡಿ ಮಾಡಿದಿರಿ, ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀರಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಅವಿಭಾಜ್ಯ ಅಪವರ್ತನಗಳನ್ನ ತಗೋಬೇಕು. ಇದನ್ನ ನಾನು ಲೆಕ್ಕ ಮಾಡದಲೇನೆ ಉತ್ತರವನ್ನ ಮಾಡ್ತೇನೆ. ಅಂದ್ರೆ ಕೆಲವರು 14400 ಅಂತ ಬರ್ಕೊಂಡು ಇದನ್ನ 2 ತಗೊಂಡು 2 7 14 2 2 4 0 0 ಹೌದಲ್ಲ, ಅಂಡ್ ದೆನ್ ಮತ್ತೆ 2 3 6 2 6 12 0 0 ಮತ್ತೆ 3 1 3 2 ಮತ್ತೆ 2 6 ಮತ್ತೆ 2 3 ನೋಡಿ, 2 3 ತಗೊಳ್ಳೋಣ, 3 1 ನೆಕ್ಸ್ಟ್ 5 2s 2 10s 5 2s. ಈ ತರ ತಗೊಂಡಾಗ ಎಷ್ಟು 2 ಇದಾವೆ, ಹೌದಲ್ಲ. ಈ ರೀತಿ ಮಾಡಿಕೊಂಡು ನೀವು ಟೈಮ್ ಅನ್ನ ವೇಸ್ಟ್ ಮಾಡೋದು ಬೇಡ. ಇದಕ್ಕೆ ಒಂದು ಸಿಂಪಲ್ ಮೆಥಡ್, ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕೇಳಿದ್ದಾರೆ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಪ್ರೈಮ್ ನಂಬರ್ ಇಂದಾನೆ ಬರಬೇಕು. 4 ಇಸ್ ನಾಟ್ ಎ ಪ್ರೈಮ್ ನಂಬರ್, ಹೌದಲ್ಲ. 4 to the power of 3
3 to the power of 3, 5 to the power of 2 ಇದೆ. 4 ಪ್ರೈಮ್ ನಂಬರ್ ಅಲ್ಲ, ಬಿಟ್ಟಾಕಿ, ಅದು ಆಪ್ಷನ್ ಬರಲ್ಲ. ಇಲ್ಲಿ ನೋಡಿ ಇವೆಲ್ಲ ಪ್ರೈಮ್ ನಂಬರ್ಸೇ ಇರ್ಲಿ. ಇಲ್ಲಿ ನೋಡಿ 10 ಪ್ರೈಮ್ ನಂಬರ್ ಅಲ್ಲ, ತೆಗಿರಿ. ಇಲ್ಲಿ ಕೂಡ 10 ಇದೆ, ಪ್ರೈಮ್ ನಂಬರ್ ಅಲ್ಲ. ಆಪ್ಷನ್ ಬಿ ಉಳಿತು. ಖಂಡಿತ ಅದೇ ನಿಮ್ಮ ಉತ್ತರ. ಸೊ ನೀವು ಇಲ್ಲಿ ಕೂಡ ಚೆಕ್ ಮಾಡಬಹುದು. 2 to the power of 6 ಇದೆ. 1 2 3 4 5 6 ಕರೆಕ್ಟ್ ಅಲ್ಲ? ಸೊ 2 to the power of 6 ಇಂಟು ನೆಕ್ಸ್ಟ್ 3 ಇದೆ, 1 ಇದೆ, 2 ಇದೆ, 2 3 to the power of 2 ರೈಟಾ, ಇಂಟು 5 ಇದೆ, ಅವು ಇಲ್ಲೊಂದಿದೆ ಇಲ್ಲೊಂದಿದೆ 2 5 to the power of 2 ನೋಡಿ. ಸೊ ದಿಸ್ ಈಸ್ ವಾಟ್ ಕರೆಕ್ಟ್ ಆನ್ಸರ್. ಇಷ್ಟೇ ಸಿಂಪಲ್ ಆಗಿ ನೀವೇನ್ ಮಾಡ್ಬೋದು, ಪರೀಕ್ಷೆಯಲ್ಲಿ ಮಾಡಬಹುದು. ಇದೇ ತರನೇ ಬೇರೆ ಬೇರೆ ಲೆಕ್ಕಗಳನ್ನ ತಗೊಂಡು ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡಬೇಕು. ಇದೇ ಪ್ರಶ್ನೆ ಕೊಡಲ್ಲ, ಬಟ್ ಈ ತರನೇ ಬೇರೆ ಪ್ರಶ್ನೆ ಕೊಡ್ತಾರೆ. ಸೊ ನನಗೊಬ್ರು ಫ್ರೆಂಡ್ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು, ಸರ್ ನೀವು ಫೋನ್ ಯಾಕೆ ಸರ್ ಆಫ್ ಮಾಡಿ ಇಟ್ಟಿರ್ತೀರಾ ಅಂತ ಎಲ್ಲ ಕೇಳಿದ್ರು. ಅಂದ್ರೆ ಅವರು ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಾಗ, ಸರ್ ನಾವು ಇದನ್ನ ಈ ತರ ಕಲಿಬೇಕಾ, ಆ ತರ ಕಲಿಬೇಕಾ, ನಾವು ಪಾಸ್ ಆಗ್ಲೇಬೇಕು ಸರ್, ನೀವು ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಸೊ ಇದು ಪ್ರಯತ್ನಕ್ಕೆ ದಾರಿ ತೋರ್ಸೋ ನಾನು, ಪ್ರಯತ್ನ ಮಾಡೋರು ಖಂಡಿತ ನೀವು. ಇದನ್ನ ನೆನ್ಪಿಟ್ಕೋರಿ. ಸೊ ವರ್ಕ್ ಮಾಡಿ, ಖಂಡಿತ ಸಕ್ಸಸ್ ಆಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ದೇವು ಅವರೇ. ಹಾಗೆ ನನಗೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ, ನೀವು ಒಬ್ಬೊಬ್ರು ಕಾಲ್ ಮಾಡಿ ಫೀಡ್ಬ್ಯಾಕ್ ಅನ್ನ ಕೊಟ್ಟಾಗ ನಂಗೆ ಇನ್ನಷ್ಟು ಕ್ಲಾಸ್ಗಳನ್ನ ಮಾಡುವಂತಹ ಒಂದು ಚೈತನ್ಯ ಬರ್ತದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಎಲ್ಲರ ಒಂದು ಮಾರ್ಗದರ್ಶನ, ಸಪೋರ್ಟ್ ನನ್ಗೆ ಬಹಳ ಖುಷಿ ಕೊಡ್ತದೆ. ಸೊ ಕಂಟಿನ್ಯೂ ಮಾಡೋಣ. ಸೊ ಈ ಪ್ರಶ್ನೆಯನ್ನ ನೀವು ಗಮನಿಸಬಹುದು, ಯಾವ ತರ ಇದೆ ನೋಡಿ. ದ ರಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ಅಂದ್ರೆ ಕನ್ನಡದಲ್ಲಿ ಅಕರಣೀಕಾರಕ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಅಕರಣೀಕಾರಕ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಏನ್ ಸರ್ ಅಕರಣೀಕಾರಕ, ಹಂಗಂದ್ರೆ ಏನು ಸರ್, ನಮಗೊಂದು ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್ ಅಂತಂದ್ರೆ, ಅಕರಣೀಕಾರಕ ಅಂದ್ರೆ ಬಹಳ ಸಿಂಪಲ್. ಈಗ ನೀವು 9ನೇ ತರಗತಿಯಲ್ಲಿ ಮೊದಲನೇ ಪಾಠ ಓದಿದಿರಿ, ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್ ಅನ್ನ ನೀವು ಸ್ಟಡಿ ಮಾಡಿದಿರಿ. ಅಲ್ಲಿ ಕರಣಿಗಳ ಬಗ್ಗೆ ಬಂದಿತ್ತು. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು P/Q ರೂಪದಲ್ಲಿ ಬರೆಯುವುದು, ನಂಬರ್ಸ್ ಇನ್ ದ ಫಾರ್ಮ್ ಆಫ್ P/Q, ಅಂದ್ರೆ ವೇರ್ Q ಇಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಅಲ್ಲಿ ಭಾಗಲಬ್ಧ ಸಂಖ್ಯೆಗಳ ಜೊತೆಗೆ ಏನ್ ಕಂಡುಹಿಡಿದಿದ್ರಿ? ರೆಕರಿಂಗು, ನಾನ್ ರೆಕರಿಂಗು, ಹೌದಲ್ಲ? ಆ ತರದ್ದೆಲ್ಲ ಬರುತ್ತೆ. ಅಲ್ಲಿ ರೆಕರಿಂಗ್, ನಾನ್ ರೆಕರಿಂಗ್ ಡೆಸಿಮಲ್ಸ್ ಅನ್ನ ಕಂಡುಹಿಡಿದಿದ್ರಿ. ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕಂಡುಹಿಡಿದಿದ್ರಿ. ಅದ್ರ ಮೇಲೆ ಕೂಡ ನಿಮಗೆ TET ಅಲ್ಲಿ, GPSTR ಅಲ್ಲಿ ಕ್ವಶನ್ಸ್ ಬಂದೇ ಬರುತ್ತೆ. ಪೇಪರ್ 1, ಪೇಪರ್ 2 ಇಬ್ರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಅದು. ಜೊತೆಗೆ ಹಾಗಾದ್ರೆ ರೆಕರಿಂಗ್ ಡೆಸಿಮಲ್ಸ್ ಅಂದ್ರೇನು, ನಾನ್ ರೆಕರಿಂಗ್ ಡೆಸಿಮಲ್ಸ್ ಅಂದ್ರೇನು ವರ್ಕ್ ಮಾಡಿದಿರಾ ಅನ್ಕೊಂತೀನಿ. ಸೊ 9th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಅದು. ಅದ್ರ ಜೊತೆಗೆ ನಿಮಗೆ ಅಲ್ಲಿ ಒಂದು ಕ್ವಶನ್ ಬರ್ತದೆ, ಏನಂತ? ಬೆಲೆ ಕಂಡಿಡೀರಿ ಅಂತ ಕೂಡ ಬರುತ್ತೆ, ಅಥವಾ ಛೇದವನ್ನ ಅಕರಣೀಕರಿಸಿ ಅಂತ ಬರುತ್ತೆ. ಸೊ ಅಥವಾ ಈಗ ಹೇಳಿದ್ನಲ್ಲ ರಾಷನಲೈಸ್ ಅಂತ ಹೇಳಿ. ಒಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ. 1/√7 ಮೈನಸ್ √6 ಅಂತ ಇದೆ. ಇದನ್ನ ನೀವು ಛೇದವನ್ನ ಅಕರಣೀಕರಿಸಿ ಅಂತ ಹೇಳಿದ್ರೆ 1/√7 ಮೈನಸ್ √6ಗೆ √7 ಪ್ಲಸ್ √6/√7 ಪ್ಲಸ್ √6 ಆಗತ್ತೆ. ಈಗ ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗತ್ತೆ. ಎಸ್, ಗುಡ್, ಹೌದಲ್ಲ? ಎಸ್, ಸೈನ್ ಚೇಂಜ್ ಮಾಡ್ಬೇಕಷ್ಟೇ. ದೇವ್ ಅವರು ಕೂಡ ಹೇಳ್ತಾ ಇದಾರೆ. ಸೊ ಇಲ್ಲಿ ಚೇಂಜ್ ಆಯ್ತು. ಇದಕ್ಕೆ ಅಕಸ್ಮಾತ್ ಅವರು ಇದನ್ನ ಕೊಟ್ರಪ್ಪ 1/√7 ಅಂತ, ಇದನ್ನ ಅಕರಣೀಕರಿಸಿ ಅಂತ ಕೊಟ್ರೆ ಏನ್ ಮಾಡ್ಬೇಕು? ಎಸ್, ಇಂಟು √7/√7 ಅಂತ ಬರೀರಿ. √7 ಇಂಟು √7 7 ಆಗುತ್ತೆ, ಮೇಲ್ಗಡೆ √7 ಬರುತ್ತೆ. ಇಷ್ಟೇ. ಈ ತರ ಅಂದ್ರೆ ರಾಷನಲೈಸಿಂಗ್ ಅಂದ್ರೆ ಏನ್ ಅನ್ನೋದು ನಿಮಗೆ ಕ್ಲಿಯರ್ ಗೊತ್ತಾಗಬೇಕು. ಪ್ಲಸ್ ಇದಿದ್ ಮೈನಸ್, ಮೈನಸ್ ಇದಿದ್ ಪ್ಲಸ್, ಇದನ್ನ ಹಾಗೆ ಇರುತ್ತೆ. -2√3 ಪ್ಲಸ್ 5√2 ಅಂತ ಇದೆ. ಪ್ಲಸ್ ಇದನ್ನ ಮೈನಸ್ ಮಾಡ್ಬಿಡೋಣ. ಓಕೆ, ಯಾವುದು? ಆಪ್ಷನ್ ಎ. ಮತ್ತೆ ಯಾವುದು ಇಲ್ಲ? ಇದು ಪ್ಲಸ್ ಪ್ಲಸ್ ಇದೆ, ಮೈನಸ್ ಇದೆ, ಬಟ್ ಇಲ್ಲಿ ಮೈನಸ್ ಇಲ್ವಲ್ಲ, ಹಾಗಾಗಿ ಇದು ಬರಲ್ಲ. ಸೊ ಸುಜಾತ ಅವ್ರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇದಿಲ್ಲ, ನಾವೇನು ಚೇಂಜ್ ಮಾಡಲ್ಲ. ಓಕೆನಾ? ಸೊ ಓನ್ಲಿ ದ ಸೈನ್ ಅಂದ್ರೆ ಮಿಡಲ್ ಸೈನ್ ಏನಿದೆಯಲ್ಲ ಅದನ್ನ ಮಾತ್ರ ನಾವು ಚೇಂಜ್ ಮಾಡ್ತೀವಿ. ಸೊ ದಿಸ್ ಈಸ್ ವಾಟ್ ದ ಕರೆಕ್ಟ್ ಆನ್ಸರ್. ಓಕೆ, ರೈಟ್? ಅಂದ್ರೆ ಅದು ಏನ್ ಬರ್ಬೇಕು? a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸೂತ್ರಕ್ಕೆ ಬರ್ಬೇಕದು. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಫಾರ್ಮ್ಗೆ ಬರ್ಬೇಕಲ್ವಾ? ಅದಕ್ಕೆ ನಾವು ಆ ರೀತಿ ಮಾಡ್ಕೊಂತೀವಿ. ಇದು a, ಇದು ಬಿ, ಮಧ್ಯದಲ್ಲಿ ಮಾತ್ರ ಬರುತ್ತದ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಹಾಗಾಗಿ ಇದನ್ನ ಏನ್ ನಾವು ಚೇಂಜ್ ಮಾಡಲ್ಲ. ಓಕೆನಾ? ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ PDF ನೋಡಿದಾಗ ಈ ಸೂತ್ರ ಇಲ್ಲಿ ಯಾಕೆ ಬರ್ದಿದ್ದಾರೆ ಅಂದ್ರೆ ಗೊತ್ತಾಗಲ್ಲ. ಹಾಗಾಗಿ ಶಿಕ್ಷಕರು ಬೇಕು ನಿಮಗೆ ಸಪೋರ್ಟಿವ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಎಸ್, ದ ಪ್ರಶ್ನೆ ಇಲ್ಲಿ ಸ್ವಲ್ಪ ದೊಡ್ಡದಿದೆ, ಆದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋಣ. ಏನಿದೆ ನೋಡಿ. ಶೈಲಜಾ ಅವರು ಆನ್ಸರ್ ಮಾಡ್ಬಿಟ್ರು ಆಪ್ಷನ್ ಡಿ ಅಂತ. ಎಸ್,
If the same positive number is added to each term of the ratio A is to B, then the ratio get ಏನಾಗ್ತದೆ ಡಿಕ್ರೀಸ್ಡ್. ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ, ಎ ದೊಡ್ಡದಿದ್ರೆ ಬಿ ಗಿಂತ ರೇಷಿಯೋ ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಎ ದೊಡ್ಡದಿದ್ರೆ ಅಂತ, ಅಥವಾ ಡಿಕ್ರೀಸ್ ಆಗುತ್ತೆ ಎ ಚಿಕ್ಕದಿದ್ರೆ, ಇನ್ಕ್ರೀಸ್ ಆಗುತ್ತೆ ಎ ಚಿಕ್ಕದಿದ್ರೆ. ನೋಡಿ ಈ ತರ ಆಪ್ಷನ್ಸ್ ಕೊಟ್ಟಿದ್ದಾರೆ, ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್. ಸೇಮ್ ಕ್ವಾಂಟಿಟಿಯನ್ನ ಅವರು ಎರಡೂ ಕಡೆಗೂ ಕೂಡ ಆಡ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಲೆಕ್ಕವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಅವಾಗ ನಿಮ್ಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಆನಂತರ ನೀವು ಬಿ ಎನ, ಎ ಸಿನ, ಬಿ ಡಿನ, ಎ ಡಿನ ಯಾವುದು ಅಂತ ನೀವು ಕಂಡುಹಿಡಿಬಹುದು. ಸೊ ಇದನ್ನ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿರ್ತೀರಿ, ಐ ಹೋಪ್. ಈಗ ಒಂದು ಎ ಇಷ್ಟು ಬಿ ಅಂದ್ರೆ 1:2 ಅಂತ ತಿಳ್ಕೊಳ್ಳೋಣ. ಇದನ್ನ ಎ ಇಷ್ಟು ಬಿ ಅಂತ ತಿಳ್ಕೊಳ್ಳಿ. ಸೇಮ್ ನಂಬರ್ ಅನ್ನ ಎರಡೂ ಕಡೆಗೂ ಆಡ್ ಮಾಡಿ. ಓಕೆನಾ? ಈಗ 1:2 ಅಂದ್ರೆ ಏನಾಗುತ್ತೆ, 1/2 = 0.5 ಆಗುತ್ತೆ. ಇದಕ್ಕೆ ಸೇಮ್ ನಂಬರ್ ಎರಡು ಆಡ್ ಮಾಡಿ. ಓಕೆನಾ? ಅಂದ್ರೆ ಇಲ್ಲಿ ಯಾವ್ದು ದೊಡ್ಡದಿದೆ, ಇದು ಎ ಗಿಂತ ಬಿ ದೊಡ್ಡದಿದೆ. ಆಗ ಎ ಗಿಂತ ಬಿ ದೊಡ್ಡದಿದ್ದಾಗ ಏನಾಗ್ತದೆ ಅಂತ ನೋಡೋಣ. ಇದಕ್ಕೆ ಏನ್ ಮಾಡ್ತೀನಿ, ಎರಡು ಆಡ್ ಮಾಡಿ. ಇದಕ್ಕೆ 2 ಆಡ್ ಮಾಡ್ತೀನಿ, 2 + 1 3 ಆಗುತ್ತೆ, 3. ಇಲ್ಲಿ ಕೂಡ 2 ಆಡ್ ಮಾಡಿದ್ರೆ 4 ಆಗುತ್ತೆ. ಈಗ ನೋಡಿ 0.30 ಆಗುತ್ತೆ. 4 5 20, 4 6 24, 4 7 28. ರೈಟಾ? ಅಂದ್ರೆ ಇಲ್ಲಿ ಬಿ ದೊಡ್ಡದಿದ್ದಾಗ ನಾವು ಸೇಮ್ ಕ್ವಾಂಟಿಟಿಯನ್ನ ಆಡ್ ಮಾಡಿದಾಗ ಏನಾಯ್ತದು, ಇಲ್ಲಿ 0.5 ಇದ್ದಿದ್ದು 0.7 ಆಯ್ತಲ್ಲ. ಅರ್ಥ ಆಯ್ತು ನಾನು ಹೇಳಿದ್ದು? ಸೊ ಬಿ ದೊಡ್ಡದಿದ್ದಾಗ ಅಂದ್ರೆ ಇನ್ಕ್ರೀಸ್ ಆಯ್ತು, ಬಿ ಚಿಕ್ಕದಿದ್ದಾಗ ಡಿಕ್ರೀಸ್ ಆಗತ್ತೆ. ಅರ್ಥ ಆಯ್ತಲ್ಲ? ಬಿ ದೊಡ್ಡದಿದ್ದಾಗ ಎಲ್ಲಿದೆ ನೋಡಿ, ಎಸ್, ಬಿ ದೊಡ್ಡದಿದ್ದಾಗ ಅದೇನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಿ ಚಿಕ್ಕದಿದ್ದಾಗ, ಬಿ ಚಿಕ್ಕದಿದೆ ಇಲ್ಲಿ ಅಂದ್ರೆ ಇದು ಡಿಕ್ರೀಸ್ ಆಗತ್ತೆ. ಕರೆಕ್ಟ್ ಇದು, ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಬರುತ್ತೆ. ಬಿ ದೊಡ್ಡದಿದ್ದಾಗ ಇನ್ಕ್ರೀಸ್ ಆಗುತ್ತೆ, ಇದು ಕರೆಕ್ಟ್. ಅಂದ್ರೆ ಆಪ್ಷನ್ 1 ಮತ್ತು 4 ಕರೆಕ್ಟ್. ಹಾಗಾಗಿ ನಾನು ಡಿ ಅಂತ ಹೇಳ್ತೇನೆ. ಸೊ ನೀವು ಕೂಡ ಕರೆಕ್ಟ್ ಆಗಿ ಇದಕ್ಕೆ ಉತ್ತರ ಕೊಟ್ರಿ. ಕ್ಲಿಯರ್ ಆಯ್ತಲ್ಲ? ಈ ಪ್ರಶ್ನೆ ಪತ್ರಿಕೆ 2016 ಪತ್ರಿಕೆ 2 ಕನ್ನಡದಲ್ಲಿರೋರು ಕನ್ನಡದಲ್ಲಿ ತಗೊಳ್ಳಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ಹೋಗೋಣ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರೂ ಕೇಳಿ. ಸೊ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೈನ್ ಯು ಒನ್ಸ್ ಅಗೇನ್. ಗೋ ಟು ದ ನೆಕ್ಸ್ಟ್ ಒನ್. ಎಸ್, ಹಿಯರ್ ಇಟ್ ಇಸ್ ದ ಫೈನಲ್ ಟಿಪ್ಸ್ ಅಲ್ಲಿ ನಿಮಗೊಂದು ತರಗತಿ ಕೊಟ್ಟಿದ್ದೆ. ಅಲ್ಲಿ ಎಲ್ಲವನ್ನ ಸಂಭವನೀಯತೆ ಲೆಕ್ಕಗಳನ್ನು ಕೂಡ ತಂದಿದ್ದೆ, ನೆನಪಿದೆಯಾ? ಹಾಗೆ ನಾನು ನಿಮ್ಗೆ ಇನ್ನೊಂದು ಹೇಳಿದ್ದೆ, ಸೋರ್ಸ್ ಬಹಳ ಜನ ನನಗೆ ಸರ್ ಆ ನೋಟ್ಸ್ ಕಳಿಸ್ರಿ, ಈ ನೋಟ್ಸ್ ಕಳಿಸ್ರಿ ಅಂತ ಕೇಳ್ತೀರಾ. ಸೊ ನಿಮ್ಮ ಅಂಗೈಯಲ್ಲಿನೇ NCERT ಸೊಲ್ಯೂಷನ್ಸ್ ಅಂತ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ಟೆಕ್ಸ್ಟ್ ಬುಕ್ ಗಳು ಸಿಗುತ್ತೆ ವಿತ್ ಸೊಲ್ಯೂಷನ್ಸ್. ಅಥವಾ ಇನ್ಯಾ ಟ್ರಸ್ಟಿಗೆ ಹೋಗಿ ಅಲ್ಲಿ ವೆಬ್ಸೈಟ್ ಅಲ್ಲಿ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೆ, ಅಲ್ಲಿ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ. ನೀವು ವರ್ಕ್ ಮಾಡಕ್ ರೆಡಿ ಇರಬೇಕು. ಸೋರ್ಸ್ ನಂಬರ್ ಆಫ್ ಸೋರ್ಸ್ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲೇ ಫ್ರೀ ಆಗಿ ಸಿಗುತ್ತೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಆ ಸೋರ್ಸಿಗೆ ಎಕ್ಸ್ಪ್ಲೈನ್ ಮಾಡಕ್ಕಂತ ಒಬ್ರು ಟೀಚರ್ ಇದ್ರೇನೆ ತುಂಬಾ ಚೆನ್ನಾಗಿ. ಓಕೆ, ಎಕ್ಸ್ಪ್ಲೈನ್ ದ ಕ್ವಶನ್ ನಂಬರ್ 4 ಅಗೇನ್. ಶಿಲ್ಪಶ್ರೀ ಅವ್ರು ಕೇಳ್ತಾ ಇದಾರೆ. ಓಕೆ ಮೇಡಮ್, ಮತ್ತೆ ನೋಡಿ ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ ಅದನ್ನ. ಪ್ರಶ್ನೆ ಐ ಥಿಂಕ್ ನೀವು ಕನ್ನಡ ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ ನಂಗೆ ಗೊತ್ತಾಗ್ಲಿಲ್ಲ, ಕನ್ನಡ ಮೀಡಿಯಂ ಇರ್ಬೇಕಂತ ಅನ್ಕೊಳ್ತೀನಿ. ನೋಡಿ, ಇಫ್ ದ ಸೇಮ್ ಪಾಸಿಟಿವ್ ನಂಬರ್ ಇಸ್ ಆಡೆಡ್ ಟು ಈಚ್ ಟರ್ಮ್ ಆಫ್ ದ ರೇಷಿಯೋ, ಈ ಎ ಇಸ್ ಟು ಬಿ ರೇಷಿಯೋಗೆ ಸೇಮ್ ನಂಬರ್ ಅನ್ನ ಆಡ್ ಮಾಡಿದಾಗ ಆ ರೇಷಿಯೋ ಏನಾಗತ್ತೆ ಅಂತ. ಓಕೆನಾ? ಓಕೆ, ಇಂಗ್ಲಿಷ್ ಅಲ್ಲಿ. ಮತ್ತೆ ಹಾಗಾದ್ರೆ ಇದು ಕ್ಲಿಯರ್ ಅರ್ಥ ಆಗಿರ್ಬೇಕು. ಡಿಕ್ರೀಸ್ ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಇದೆ, ಇನ್ಕ್ರೀಸ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಈ ತರ ಆಪ್ಷನ್ಸ್ ಇದಾವೆ. ನಾನೇನ್ ಮಾಡಿದೆ, 1 2 ಅಂತ ತಗೊಂಡು ಸೇಮ್ ಕ್ವಾಂಟಿಟಿ ಇದಕ್ಕೂ ಕೂಡ 2 ಆಡ್ 2 ಆಡ್ ಮಾಡಿದೀನಿ, ಇದಕ್ಕೂ 2 ಆಡ್ ಮಾಡಿದೀನಿ, 3 ಆಯ್ತು. ಇದಕ್ಕೆ 2 ಆಡ್ ಮಾಡಿದ್ರೆ 4 ಆಯ್ತು. ಇದ್ರ ಮೊದಲಿನ ರೇಷಿಯೋ ಇದ್ದಿದ್ದು 0.5, ಆಡ್ ಮಾಡಿದ್ಮೇಲೆ ಬಂದಿದ್ದ ರೇಷಿಯೋ ಜಾಸ್ತಿ ಆಯ್ತು. ಅಂದ್ರೆ ಎ ಚಿಕ್ಕದು, ಬಿ ದೊಡ್ಡದು. ಬಿ ದೊಡ್ಡದಿದ್ದಾಗ ಏನಾಯ್ತು, ರೇಷಿಯೋ ಜಾಸ್ತಿ ಆಯ್ತು. ಹೌದ್ ತಾನೆ? ಅಂದ್ರೆ ಬಿ ದೊಡ್ಡದಿದೆ, ರೇಷಿಯೋ ಇನ್ಕ್ರೀಸ್ ಆಯ್ತು. ಅಂದ್ರೆ ಇದಕ್ಕೆ ಉಲ್ಟಾ, ಬಿ ಚಿಕ್ಕದಿದ್ರೆ ಡಿಕ್ರೀಸ್ ಆಯ್ತು ಅಂತ ಆಗತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಇದೇನಾದ್ರೂ ಚಿಕ್ಕದಿದ್ರೆ, ಈಗ ನಾನು ಇಲ್ಲಿ 2:1 ತಗೊಳ್ತೀನಿ. ಓಕೆನಾ? ಇದಕ್ಕೆ ನಾನು 3 ಮತ್ತೆ ಇಲ್ಲೂ 3 ಆಡ್ ಮಾಡ್ತೀನಿ. ಆಗ ಇದೇನಾಗುತ್ತೆ, 5:3 ಆಗತ್ತೆ. ಇದ್ರ ರೇಷಿಯೋನ ಕಂಡುಹಿಡಿದ್ರೆ 2 ಬರುತ್ತೆ. ಇದ್ರ ರೇಷಿಯೋನ ಕಂಡುಹಿಡಿದ್ರೆ 3 1 3 1 ಪಾಯಿಂಟ್ ಸಮಥಿಂಗ್ ಬರುತ್ತೆ ನೋಡಿ. ಅಂದ್ರೆ 2 ದೊಡ್ಡದಲ್ವಾ? ಹಾಗಾಗಿ ಅಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳೋದಾದ್ರೆ ಎ ಮತ್ತು ಡಿ ಮಾತ್ರ ಸರಿಯಾದ ಉತ್ತರಗಳು ಆಗ್ತವೆ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಮತ್ತೊಂದ್ಸರಿ ನೀವೇ ಕೂತು ಪ್ರಾಕ್ಟೀಸ್ ಮಾಡಿ, ಖಂಡಿತ ಗೊತ್ತಾಗ್ತದೆ. ಓಕೆ, ರವಿ ಅವರು ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ. ಸ್ನೇಹ ಅವರು ಕೂಡ
ಸೊ ಸಾಲ್ವ್ ಮಾಡೋಣ ಹೇಗೆ ಅಂತ. ಪ್ರಶ್ನೆ ನೋಡಿ, HCF ಮ ಸ ಹ ಕನ್ನಡದಲ್ಲಿ ಎಸ್ ಮ ಸ ಅವನ್ನ ಕಂಡುಹಿಡಿಬೇಕು ಇದಕ್ಕೆ. ಎಸ್, ಥ್ಯಾಂಕ್ ಯು ಮೇಡಮ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದೆ, ಹೌದಲ್ಲ? ಇದನ್ನ ನಾವು ಸಿಂಪ್ಲಿಫೈ ಮಾಡೋದಾದ್ರೆ ಎ ಪ್ಲಸ್ ಬಿ ಮತ್ತೊಂದು ಎ ಮೈನಸ್ ಬಿ. ಇವತ್ತು ನಾನು PDF ನ ಶೇರ್ ಮಾಡಿದ್ದೆ ನಿಮ್ಗೆ ಈ ಚಾಪ್ಟರ್ ಮೇಲೆ. ಏನದು? ಐಡೆಂಟಿಟೀಸ್ ಅಂತ. ಚೆನ್ನಾಗಿತ್ತಲ್ವಾ? ಅದು ಎಷ್ಟು ನೀವು ಎಷ್ಟಾರು ವರ್ಕ್ ಮಾಡಿ ಅದು ಮುಗಿಯೋದೇ ಇಲ್ಲ. ಮೊನ್ನೆ ಒಬ್ರು ಮೇಡಮ್ ಹೇಳ್ತಾ ಇದ್ರು, ಸರ್ ಕೊನೆಗೆ ನಮಗೆ ತುಂಬಾ ಡೀಪ್ ಆಗಿ ಹೋಗೋದು ಬೇಡ, ಒಂದಷ್ಟು ಹೈಲೈಟ್ಸ್ ಅನ್ನ ತಿಳಿಸ್ಕೊಡಿ ಅಂತ. ಸೊ ಹಾಗೇನೆ ಇವತ್ತೊಂದು ಹೈಲೈಟ್ಸ್ ಕ್ಲಾಸ್ ಅನ್ನ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದೀನಿ. ಅದನ್ನ ಐ ಹೋಪ್ ನಿಮ್ಗೆ ಅದು, ಯಾಕಂದ್ರೆ ತುಂಬಾ ಜನ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸಕ್ರಿಯರಾಗಿರೋದ್ರಿಂದ ಅಲ್ಲಿ ಕೂಡ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು, ಆಪ್ ಅಲ್ಲಿ ಕೂಡ ನೋಡ್ಬೋದು. ಬಟ್ ಮ್ಯಾಕ್ಸಿಮಮ್ ಈ ತರಗತಿಗಳನ್ನ ಮತ್ತೆ ಯೂಟ್ಯೂಬ್ ಅಲ್ಲಿ ನಾನು ಕೊಡಲ್ಲ, ನಿಮ್ಗೆ ಅದು ಗೊತ್ತಿರಲಿ. ನಿಮಗೋಸ್ಕರನೇ ಇದು ಈ ತರಗತಿಗಳೆಲ್ಲ ಇರೋದು. ಇದಾಯ್ತು, ಇದ್ರದ್ದು ಒಂದಾಯ್ತು, ಕ್ವಶನ್ 1 ಅನ್ಕೊಳ್ಳಿ. ಜಸ್ಟ್ ಗೋ ಟು ದಿಸ್ ಒನ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದನ್ನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರ್ಕೋಬೇಡಿ, ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ಕೊಳ್ಳಿ. ಈ ಕ್ವಶನ್ 2 ಆಯ್ತು, ಓಕೆನಾ? ಇದರಲ್ಲಿ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ನೋಡಿ. ಎ ಮೈನಸ್ ಬಿ ಇದೆ, ಇಲ್ಲೂ ಎ ಮೈನಸ್ ಬಿ ಇದೆ, ಕರೆಕ್ಟಾ? ಅದೇನೆ ಆಪ್ಷನ್ ಎ. ಗುಡ್. ನೆಕ್ಸ್ಟ್ ಗೊತ್ತಾಯ್ತಲ್ಲ, ಇದು ಏನು ಡೌಟ್ ಇಲ್ಲ. ಬೇರೆ ಆಪ್ಷನ್ಸ್ ನೋಡಕ್ಕೆ ಹೋಗ್ಬೇಡಿ, ನಾನು ಆಪ್ಷನ್ ಹೇಳೋದೇ ಇಲ್ಲ ನಿಮ್ಗೆ. ಮುಂದಿನ ಪ್ರಶ್ನೆ ಬಂತು, ಇದು ಕ್ವಶನ್ ನಂಬರ್ 6 ಇದೆ. ಈ ಪ್ರಶ್ನೆಯನ್ನ ಯಾವ ತರ ಬಿಡಿಸ್ಬೇಕು ಅಂತ ನೋಡಿ. ಇದು ತುಂಬಾ ಸ್ವಲ್ಪ ಕಾಂಪ್ಲಿಕೇಟೆಡ್. ಇದನ್ನ ನಿಮ್ಮೊಟ್ಟಿಗೆ ನಾನು ಡಿಸ್ಕಸ್ ಮಾಡಿನೇ ಇದನ್ನ ಮಾಡ್ತೇನೆ, ಯಾವ ತರ ಮಾಡ್ಬೋದು ಇದನ್ನ. ಸೊ ಜಸ್ಟ್ 30 ಸೆಕೆಂಡ್ಸ್ ವರೆಗೂ ನಾನು ವೆಯ್ಟ್ ಮಾಡ್ತೀನಿ. ನೀವು ಯಾರಾದ್ರೂ ಒಬ್ರು ನನಗೆ ಇದ್ರ ಬಗ್ಗೆ ಹೇಳಿ, ಗೊತ್ತಿರೋರು. 40 ಜನ ಇದ್ದೀರಿ ಇವತ್ತು ಲೈವ್ ಕ್ಲಾಸ್ ಅಲ್ಲಿ. ಸೊ ಬಹುಶಃ ಬಹಳಷ್ಟು ಜನ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿಗಳಿರುತ್ತೆ, ಕೆಲಸಗಳಿರುತ್ತೆ, ಹಾಗಾಗಿ ಬಹಳ ಜನ ಜಾಯಿನ್ ಆಗ್ತಾ ಇಲ್ಲ. ಸೊ ನನಗೆ ತುಂಬಾ ಜನ, ಒಂದು 50ರಿಂದ 100 ಜನ ಇದ್ದಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಬಟ್ ಇರ್ಲಿ, ಒಬ್ರಿದ್ರು ಕೂಡ ನೀವು ನಮ್ಮ ವಿದ್ಯಾರ್ಥಿಗಳೇ, ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಅನ್ನು ಅವ್ರು ವಾಚ್ ಮಾಡ್ತಾರೆ, ನೋ ಪ್ರಾಬ್ಲಮ್. ಎಸ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಓಕೆ. ಹೆಬ್ಬಾರ್ ಅವರು ನೋಡೋಣ ಯಾವ ರೀತಿ ಮಾಡ್ಬೇಕು ಅಂತ. ಅಥವಾ ಕೆಲವರು ಹೇಳ್ತಾರೆ ಆಪ್ಷನ್ಸ್ ಇಂದ ಮಾಡ್ಬೇಕು ಸರ್ ಅಂತ. ಸೊ ಯಾವೆಲ್ಲ ಮೆಥಡ್ ಟ್ರೈ ಮಾಡಿದೆ ನಾನು ಇವತ್ತು ಕೂತ್ಕೊಂಡು. ಆದ್ರೆ ನನಗೆ ಇಷ್ಟ ಆಗಿದ್ದು ಒಂದು ಮೆಥಡ್ ನಾನು ನಿಮಗೆ ಹೇಳ್ತೀನಿ. ಎಸ್, ಶೈಲಾ ಹೆಬ್ಬಾರ್. ನೀವು ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದು ನೀವು ಅಂದ್ರೆ ನೀವು ಲಾಗಿನ್ ಆಗೋ ಮುಂದೆ ಹೆಸರು ತಪ್ಪು ಕೊಟ್ಟಿದ್ದೀರಿ ಅಂತ ಕಾಣುತ್ತೆ. ಇರ್ಲಿ, ಓಕೆ. ಈಗ ನೋಡೋಣ ಇದನ್ನ ಹೇಗ್ ಬಿಡಿಸ್ಬೇಕು ಅಂತ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ. ಇದು ನಾನೊಂದು ಮೆಥಡ್ ಅಲ್ಲಿ ತಿಳಿಸ್ತೀನಿ ನೋಡಿ. ಸೊ ಆಪ್ಷನ್ಸ್ ಇಂದ ಕೂಡ ಮಾಡಬಹುದು, ಬಟ್ ಅದು ಟೇಕ್ಸ್ ಸಮ್ ಟೈಮ್. ಬಟ್ ತುಂಬಾ ಸಿಂಪಲ್ ಆಗಿ ಹೇಗ್ ಮಾಡಬಹುದು ಅಂದ್ರೆ, x to the power of 4 plus 4y to the power of 4 ಇದೆಯಲ್ಲ, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ನೋಡಿ ಈ ತರ, x ಸ್ಕ್ವೇರ್ ಓಕೆ ಹೋಲ್ ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆನಾ? ಹಾ, ಈಗ ಇದಕ್ಕೆ ನಾನೇನ್ ಮಾಡ್ತೀನಿ, ಇದನ್ನೇನ್ ಮತ್ತೆ ನಾನು ಬಿಡಿಸಕ್ ಹೋಗಲ್ಲ. ಪ್ಲಸ್ ಇದಕ್ಕೆ 2ab ಅಂದ್ರೆ 2ab ಅಂದ್ರೆ ಇದು 2 4 ಆಗುತ್ತಲ್ವಾ. ಸೊ ಇದನ್ನ ನೀವು ಯಾವ ರೀತಿ ಬರ್ಕೋಬೇಕು ಅಂದ್ರೆ, ಬಹಳ ಸಿಂಪಲ್ ಆಗಿ 2ab ಅಂತ ತಗೊಂಡ್ರೆ ಏನಂತ ತಗೋಬಹುದು, 2xy ಹೋಲ್ ಸ್ಕ್ವೇರ್ ಅಂತ ತಗೋಬಹುದು. ಅದು ನಂಗೆ ಡೈರೆಕ್ಟ್ ಬರೀತೀನಿ, ಮೈನಸ್ 2xy ಹೋಲ್ ಸ್ಕ್ವೇರ್. ಇದು ಕ್ಯಾನ್ಸಲ್ ಆದ್ರೆ ಇಷ್ಟೇ ಬರುತ್ತಲ್ವಾ, ಏನು ವ್ಯಾಲ್ಯೂ ಚೇಂಜ್ ಆಗಲ್ಲ. ಅಂದ್ರೆ ನಾನು ಇದಿಷ್ಟನ್ನು ಬರ್ಕೊಂಡಿದ್ದ ಉದ್ದೇಶ, ಇದನ್ನು ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, 2 to the 4 ಅಲ್ವೇನ್ರಿ, ಹಾಗಾಗಿ 2xy ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆಲ್ಲ ಗೊತ್ತಿದೆ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಲ್ಲ ಬರ್ತದೆ ಅಲ್ಲಿ. ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅರ್ಥ. ಇದನ್ನ ಹಾಗೆ ಬರ್ಕೊಳ್ತೀನಿ, 2xy ಹೋಲ್ ಸ್ಕ್ವೇರ್. ಓಕೆನಾ? ಈಗ ಇದ್ರ ಸೂತ್ರ ಇದೆ, ಇದನ್ನ ಎ ಅಂದ್ಕೊಳ್ಳಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದಕ್ಕೆ ಸೂತ್ರಕ್ಕೆ ಹಾಕ್ತೀನಿ. ಅಂದ್ರೆ ನಿಮ್ಗೆ ಗೊತ್ತು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ದ್ಬಿಡೋಣ. ಈ ಕಡೆಯಿಂದ ಬರೀತೀನಿ, ಎ ಇದು ಬಿ, ಇದು ಎ ಪ್ಲಸ್ ಬಿ, ಇನ್ನೊಂದು ಸೇಮ್ ಎ ಮೈನಸ್ ಬಿ. ಇದು ಎಲ್ಲಿದೆ ಆಪ್ಷನ್ ಅಲ್ಲಿ ನೋಡಿ, ಎ ಪ್ಲಸ್ ಬಿ ಎಲ್ಲ ಪ್ಲಸ್, ಇಲ್ಲೊಂದು ಮಾತ್ರ ಮೈನಸ್, ಸೇಮ್ ಇದೆ. ಎಸ್, ಆಪ್ಷನ್ ಬಿ ನಲ್ಲಿ ನೋಡಿ, ಇಲ್ಲಿದೆ ಅದು, ಈ ಕಡೆ ಶಿಫ್ಟ್ ಮಾಡಿದಾರೆ ಅಷ್ಟೇ. ಇದೇ ಸರಿಯಾದ ಉತ್ತರ. ಐ ಹೋಪ್ ಇದು ಅರ್ಥ ಆಯ್ತಲ್ಲ.
ಸ್ವಲ್ಪ ಲೆಂತಿ ಅನ್ಸುತ್ತೆ, ಆದ್ರೂ ಕೂಡ ಸ್ವಲ್ಪ ತಲೆ ಓಡಿಸಿ ಲೆಕ್ಕವನ್ನ ಮಾಡಬೇಕು. 4 ಮೆಥಡ್ ನೋಡಿದೆ, ಈ ಮೆಥಡ್ ನನಗೆ ಇಷ್ಟ ಆಯ್ತು. ಸೊ ನಿಮ್ಗೂ ಇಷ್ಟ ಆಯ್ತಲ್ಲ ಇದು? ಇದನ್ನ ಯಾರಾದ್ರೂ ಬಿಫೋರ್ ಸಾಲ್ವ್ ಮಾಡಿದ್ರ, ಇನ್ನ ಬೇರೆ ಮೆಥಡ್ ಅಲ್ಲಿ ಏನಾದ್ರು ಮಾಡಿದ್ರಿ ಅಂದ್ರೆ ನನ್ಗೆ ಹೇಳ್ಬೋದು. ಸೊ ಐ ವಿಲ್ ಡೆಫಿನೆಟ್ಲಿ ಆಸ್ಕ್ ಯು, ಯಾಕೆಂದ್ರೆ ನಿಮ್ಮಲ್ಲಿರುವಂತ ಟ್ಯಾಲೆಂಟ್ ಅನ್ನು ಕೂಡ ನಾನು ಕಲಿಬೇಕಂತ ಅನ್ಕೊಂತೀನಿ. ಸೊ ನನಗೂ ಈಸಿ ಆಗತ್ತೆ, ನಿಮ್ಗೂ ಕೂಡ ಅದು ಬೇರೆಯವ್ರಿಗೆ ಹೆಲ್ಪ್ ಆಗತ್ತೆ. ಸೊ ಅರ್ಥ ಆಯ್ತಲ್ಲ ಇದು? ಸೊ ದಿಸ್ ಈಸ್ ಕ್ವಶನ್ ನಂಬರ್ 6. ಫ್ಯಾಕ್ಟರೈಸಿಂಗ್ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ನಾನು ಮಾಡಿಸಿದೀನಿ. ಇದು ಒಂದ್ ಸ್ವಲ್ಪ ಡಿಫರೆಂಟ್ ಲೆಕ್ಕ ಅಂತ ಹೇಳ್ಬೋದು. ಸೊ ನೀವು ಇದೇ ತರಾನೇ ನಾನು ಕೊಟ್ಟಿರುವಂತ ಪಾಠಗಳ ಜೊತೆಗೆ ನೀವು ಇನ್ನಷ್ಟು ವರ್ಕ್ ಮಾಡಿ. ಸೊ ಇದು ತುಂಬಾ ಈಸಿ ಆದ ಕ್ವಶನ್ ಅಂತಾನೆ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಪ್ರಶ್ನೆ ಈ ತರ ಇದೆ. ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0, ಇದನ್ನ ಯಾಕೆ ಈ ಒಂದು ಸೂತ್ರ ನಾನು ನಿಮ್ಮತ್ತೊಂದು ಐಡೆಂಟಿಟೀಸ್ ಸ್ಕ್ರೀನ್ ಶಾಟ್ ಮಾಡಿ ಹಾಕಿದ್ದೆ, ನಿಮಗೆ ನೆನಪಿದೆಯಾ? ಇವತ್ತು ನಾನು ಐಡೆಂಟಿಟೀಸ್ ಅನ್ನ ಹಾಕುವಾಗ ನಿಮಗೆ ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ದೆ, ರೈಟ್? ಸೊ ಆ ಸ್ಕ್ರೀನ್ ಶಾಟ್ ಮೇಲೆ ನಾನು ಕಳಿಸಿದಂತ ಉದ್ದೇಶ ಈ ಲೆಕ್ಕವನ್ನ ಬಿಡಿಸುವಂತ ವರ್ಕ್ ಮಾಡ್ತಾ ಇದ್ದೆ ನಾನು ಇದ್ರ ಬಗ್ಗೆ, ಅದಕ್ಕೆ ಕಳಿಸಿದ್ದೆ, ನಿಮಗೆ ಮೊದಲೇ ಗೊತ್ತಿರ್ಲಿ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಐಡೆಂಟಿಟೀಸ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ. ಇದರಲ್ಲಿ 3 ಸರಿ ಇದಾವೆ, ಒಂದು ತಪ್ಪಿದೆ. ಯಾವುದು? ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ ಬಹಳ ಜನ. ಓಕೆ, ಆಪ್ಷನ್ ಸಿ ಕರೆಕ್ಟ್. ಅಕ್ಷತಾ ಅವರು ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅನು ಅವರು ಕೂಡ ಆಪ್ಷನ್ ಸಿ, ಸ್ನೇಹ ಅವರು ಕೂಡ ಆಪ್ಷನ್ ಬಿ. ರೈಟ್, ಚೆಕ್ ಮಾಡೋಣ. ಇದನ್ನ ಹೇಗೆ ಚೆಕ್ ಮಾಡೋದು ಇದಕ್ಕೆ? ರವಿ ಅವರು ಬಿ ಅಂತ ಹೇಳಿದ್ದಾರೆ, ಶೈಲಾ ಅವರು ಕೂಡ ಬಿ. ಚೆಕ್ ಮಾಡೋಣ. ಅದಕ್ಕೆ ನಾನು ನಿಮಗೆ ಒಂದಷ್ಟು ಸೂತ್ರಗಳನ್ನ ಹೇಳ್ತೀನಿ. ಆ ಸೂತ್ರದ ಮೇಲೆ ಸೊಲ್ಯೂಷನ್ ಅಲ್ಲಿ ನಿಮ್ಗೆ ಗೊತ್ತಿರಲಿ. ನೋಡಿ, ಒಂದು ಸೂತ್ರ ಇದೆ ಇಲ್ಲಿ. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca. ಇಲ್ಲಿ ಏನ್ ಹೇಳಿದ್ರು? ಇದು ಸೂಟ್ 0 ಆದ್ರೆ ಕೊಟ್ಟಿದಾರಲ್ಲ, ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದ್ರೆ 0 ಆಗತ್ತೆ, ಬಿಟ್ಟಾಕಿ. ಇದನ್ನ ಆಚೆ ಕಡೆ ಕಳಿಸಿದ್ರೆ 2 ಕಾಮನ್ ತೆಗೆದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಆಗತ್ತಲ್ಲ, ಕರೆಕ್ಟ್ ತಾನೆ? ಈ ಕಡೆ ಪ್ಲಸ್ ಇದ್ದಿದ್ದು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, -2 ಕಾಮನ್ ತೆಗೆದು ನೋಡಿ, ಇದೇ ಕ್ವಶನ್ ಬರುತ್ತೆ. ಸೊ ಹಾಗಾಗಿ ಇದು ಸರಿ, ನೋ ಪ್ರಾಬ್ಲಮ್, ಅದು ರಾಂಗ್ ಅಲ್ಲ. ಅರ್ಥ ಆಯ್ತಾ? ಸೊ ಈ ಒಂದು ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೊಂಡಿದ್ರೆ ಅದು ಗೊತ್ತಾಗ್ತದೆ ನಿಮ್ಗೆ. ನೆಕ್ಸ್ಟ್ ಇನ್ನೊಂದಿದೆ, ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಲೆಂತಿನೇ, ಬಟ್ ನೀವು ಕಲೀಲೇಬೇಕು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಮೈನಸ್ 3ab ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಆಗತ್ತೆ. ನೋಡಿ, ಇದೊಂದು ಸೂತ್ರ ಇದೆ ಇಲ್ಲಿ. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆದ್ರೆ ಇದಷ್ಟು 0 ಆಗುತ್ತೆ. 0 ಇಂಟು ಎನಿಥಿಂಗ್ 0ನೇ ಅಲ್ವಾ? ಸೊ ಇದು 0 ಆಗುತ್ತೆ. ಈ ಮೈನಸ್ 3ab ನ ಈಚೆ ಕಡೆ ಕಳಿಸಿದ್ರೆ ಪ್ಲಸ್ 3ab ಆಗತ್ತೆ. ಅಂದ್ರೆ ಇಲ್ಲಿದೆ ಪ್ಲಸ್ 3ab ಇದೆ, ಇಲ್ಲಿ ಮೈನಸ್ 3ab ಇದೆ. ಹಾಗಾದ್ರೆ ಮೈನಸ್ 3ab ಅನ್ನೋದು ರಾಂಗು, ಅದೇ ಉತ್ತರ ಸರಿ. ಇನ್ನು ಉಳಿದಿದ್ದ ಆಪ್ಷನ್ ನಾನು ಚೆಕ್ ಮಾಡಲ್ಲ, ಯಾಕಂದ್ರೆ ನನ್ಗೆ ಅದೆಲ್ಲಿ ಹುಡುಕಕ್ಕಾಗಲ್ಲ ಐಡೆಂಟಿಟಿನ ಅಂತ ಹೇಳ್ಬೋದು ನೀವು ಈ ತರ. ಸೊ ಈ ಐಡೆಂಟಿಟಿಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದ್ರೆ ಮಾತ್ರ ನೀವು ಲೆಕ್ಕವನ್ನ ಸಾಲ್ವ್ ಮಾಡ್ಲಿಕ್ಕಾಗತ್ತೆ. ಇದನ್ನೆಲ್ಲ ನೀವು ಓನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ನೀವು ಎಷ್ಟು ಚುರುಕಾಗಿ ಕಂಡುಹಿಡಿತೀರೋ ಈ ಸೂತ್ರಗಳನ್ನ ಅದ್ರ ಮೇಲೆ ಡಿಪೆಂಡ್. ಅರ್ಥ ಆಯ್ತಲ್ಲ ಇದು? ನೋಡಿ, ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3abc ಇದೆ. ಸೊ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ 0 ಆದ್ರೆ ದಿಸ್ ಬಿಕಮ್ ಕಂಪ್ಲೀಟ್ಲಿ 0. RHS ಎಲ್ಲ 0 ಆಗಿರುತ್ತೆ. ಸೊ ಶಿಫ್ಟ್ ದಿಸ್ ಒನ್ ಇನ್ ಟು ದ RHS, ದೆನ್ ಇಟ್ ಬಿಕಮ್ ಪ್ಲಸ್ ನಾಟ್ ಮೈನಸ್, ರೈಟ್? ಸೊ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್, ರಾಂಗ್ equation in the given options. ಹೌದಲ್ಲ? ಗೋ ಟು ದ ನೆಕ್ಸ್ಟ್ ಒನ್. ಅರ್ಥ ಆಗಿದೆ ನಿಮ್ಗೆ? ಪ್ರಶ್ನೆ ಈ ತರ ಇದೆ ನೋಡಿ, ಕ್ವಶನ್ ನಂಬರ್ 7. ಇವತ್ತಿನ ತರಗತಿಯನ್ನು ಸ್ವಲ್ಪ ಬೇಗನೆ ಮುಗಿಸ್ತೀನಿ, ಯಾಕಂದ್ರೆ ನೀವು ಕೇವಲ ಮ್ಯಾಥ್ಸ್ ಅಷ್ಟೇ ಅಲ್ಲ, ಎಲ್ಲ ಸಬ್ಜೆಕ್ಟ್ ಕವರ್ ಮಾಡ್ಬೇಕಲ್ಲ. ಹಾಗಾಗಿ ಸೊ ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆಗೆ ನಾನು ಎಷ್ಟು ಸರಿ ಉತ್ತರ ಮಾಡಿಸಿದೀನಿ, ನಿಮಗೆ ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನನಗೆ ಗೊತ್ತು. 2 ಮೆಥಡ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬಹುದು. ಎಸ್, ಸ್ನೇಹ ಅವರು ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಬೇರೆ ಪ್ರಾಕ್ಟೀಸ್ ಮಾಡಿ ಬೇಗ. ಸೊ ನಾನು ನಿಮ್ಮ ಒಟ್ಟಿಗೆ ಮಾಡ್ತೇನೆ. ಒಬ್ಬರೇನಾ ಔಟ್ ಆಫ್ 38 ಮೆಂಬರ್ಸ್, 39 ಮೆಂಬರ್ಸ್? ಓಕೆ, ಗುಡ್. ಅಕ್ಷತಾ ಅವರು, ರವಿ ಅವರು, ಪವಿತ್ರ ಅವರು, ವಾಣಿ ಅವರು, ಓಕೆ ಕರೆಕ್ಟ್. ಇದನ್ನ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸಿದೀನಿ. ಮತ್ತೆ ಆ ಲೆಕ್ಕಗಳನ್ನು ಮಾಡಬೇಡಿ ಅಂತ ಹೇಳಿದ್ದೆ, ನೆನಪಿದೆ ನಿಮ್ಗೆ. ಸೊ ನಂದೇ ಮೆಥಡ್ ನೀವು ಫಾಲೋ ಮಾಡಿ, ಅಥವಾ ನಿಮ್ಗೆ ಇದರಿಂದ ಡಿವೈಡ್ ಮಾಡಕ್ಕಾದ್ರೂ ಕೂಡ ಡಿವೈಡ್ ಮಾಡಿ. ಸೊ ನಂಗೆ ಗೊತ್ತು ನಿಮ್ಗೆ. ಸೊ ರಿಮೈಂಡರ್ ಬೇಕು ಅಂದ್ರೆ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ ದೆನ್ ಎಕ್ಸ್ ಇಸ್ ಈಕ್ವಲ್ ಟು 3 ಆಗತ್ತೆ, ಹೌದಲ್ಲ? ಎಸ್. ಸೊ ಪುಟ್ ದಟ್ ವ್ಯಾಲ್ಯೂ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು
3x³ ಪ್ಲಸ್ 1 ಮಿನಿಟ್ ಮೊಬೈಲ್ ಬೆಳಕು ಎಸ್ ಓಕೆ ಏನಾಯ್ತು ಇದು 3x² ಪ್ಲಸ್ 11x² ಪ್ಲಸ್ 34x ಪ್ಲಸ್ 166 ಆಗುತ್ತೆ. ಈಗ 3 ಇಂಟು 3³ ಪ್ಲಸ್ 11 ಇಂಟು 3⁻²2 ಪ್ಲಸ್ 34 ಇಂಟು 3 ಪ್ಲಸ್ 106 3 3 9 9 27 3 ಇಂಟು 27 ಪ್ಲಸ್ 11 3 3 9 9 11 99 ಡೈರೆಕ್ಟ್ ಬರೀತೀನಿ. 4 3 12 1 3 3 9 1 10. ನಾವು ಕನ್ನಡ ಮೀಡಿಯಂ, ಹಾಗಾಗಿ ಫಾಸ್ಟ್ ಕನ್ನಡನೇ ಬರೋದು, ಮದರ್ ಟಂಗ್ ಕನ್ನಡ ಮೀಡಿಯಂ ಅಲ್ಲ. ಅದಕ್ಕೆ 3 7 21 1 2 3 2 6 1 6 2 8 81 ಆಯ್ತು. ಪ್ಲಸ್ 99 ಪ್ಲಸ್ 102 ಪ್ಲಸ್ 106 ಯೂನಿಟ್ ಪ್ಲೇಸ್ ಇಂದ ಕೂಡ್ಕೊಂತ ಬರ್ರಿ, ನಿಮ್ಗೆ ಉತ್ತರ ಬರುತ್ತೆ. ಎಸ್, ಆಪ್ಷನ್ ಡಿ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಅಬ್ಸಲ್ಯೂಟ್ಲಿ ಕರೆಕ್ಟ್ ಆನ್ಸರ್ ಎಲ್ಲರೂ ಕೂಡ ಕೊಟ್ಟಿದ್ದೀರಿ. ಅಥವಾ ಯು ಹ್ಯಾವ್ ಟು ಡಿವೈಡ್ ದಟ್, ಡಿವೈಡ್ ಮಾಡಿ ಕೂಡ ನೀವು ಇದೇ ಆಪ್ಷನ್ ಅನ್ನ ತಗೋಬಹುದು. ಸೊ ಬಿ ರಿಮೆಂಬರ್, ಡಿವೈಡ್ ಮಾಡುವಾಗ ಹುಷಾರಾಗಿ ಮಾಡಬೇಕು. ಅರ್ಥ ಆಯ್ತಲ್ಲ? ಗೋ ಟು ದ ನೆಕ್ಸ್ಟ್ ಒನ್. ಎಸ್, ದ ಪ್ರಾಬ್ಲಮ್ ಇಸ್ ಹಿಯರ್. 8ನೇ ಪ್ರಶ್ನೆ ಬಂತು. ಇದೊಂದು ರೀತಿ ಪೆಡಗಾಜಿಗೆ ಸಂಬಂಧಪಟ್ಟ ಪ್ರಶ್ನೆ ಅಂತಾನು ಅನ್ಕೋಬಹುದು, ಕಂಟೆಂಟ್ ಅಂತಾನು ಅನ್ಕೋಬಹುದು. ಪ್ರಶ್ನೆ ಈ ತರ ಇದೆ ನೋಡಿ. 2 triangles may not be congruent when their corresponding ಅಂದ್ರೆ ಏನು ಅಂತ ಆಪ್ಷನ್ಸ್ ನೋಡಿ. ಅರ್ಥ ಕನ್ನಡದಲ್ಲಿ, 2 ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಅಲ್ಲ ಯಾವಾಗ ಅಂತ, ಅವುಗಳ ಯಾವಾಗ ಸರ್ವಸಮ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ. 3 pairs of sides are equal. 3 ಪೈರು ಸೈಡ್ಸ್ ಈಕ್ವಲ್ ಇದ್ರೆ ಸರ್ವಸಮ ಅಲ್ವಾ? ಖಂಡಿತ ಸರ್ವಸಮ, ಹಾಗಾಗಿ ಇದು ಬರಲ್ಲ, ನೆನ್ಪಿಟ್ಕೋರಿ. ಅಂದ್ರೆ ಎಲ್ಲವೂ ಬಾಹುಗಳು ಸಮ ಇದಾವಂತೆ, ಹಾಗಾಗಿ ಸರ್ವಸಮ ಆಗ್ಲೇಬೇಕು ಅದು. ಸೊ ಅದು ಬರಲ್ಲ. 3 pair of angles are equal. ಚೆಕ್ ಮಾಡೋಣ ನಂತರ, ಆಂಗಲ್ಗಳು ಎಲ್ಲ ಸಮ ಇದಾವೆ ಅಂತ. 2 pairs of sides, 2 ಸೈಡ್ಸ್ ಮತ್ತೆ ಇನ್ಕ್ಲೂಡಿಂಗ್ ಆಂಗಲ್ ಆರ್ ಈಕ್ವಲ್, ಆ ತರ ಇದ್ದಾಗ ಅದು ಬರಲ್ಲ ಅಂತ. ಸೊ ಇದು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಮೇ ನಾಟ್ ಬಿ ಕಾಂಗ್ರುಯೆಂಟ್ ಅಂತ ಹೇಳಿದಾಗ ನೋಡಿ ಬರುತ್ತಿದು. ಯಾಕಂದ್ರೆ ಇದು ಯಾವ ರೂಲ್ ಇದು? 2 pair of sides, SAS ರೂಲ್ ಇದು, ಹಾಗಾಗಿ ಇದು ಬರಲ್ಲ ಅಂತ ಕೇಳಿದ್ದಾರೆ. ಮೇ ನಾಟ್ ಬಿ ಕಾಂಗ್ರುಯೆಂಟ್, SAS ರೂಲ್ ನಾನು ತ್ರಿಭುಜಗಳನ್ನ ಹೇಳುವಾಗ ಹೇಳಿದ್ದೆ. ಇನ್ನ 2 pair of angles and their common sides are equal. ಸೊ ಇದು ಕೂಡ ಬರಲ್ಲ, ಇವು ಸರ್ವಸಮ ತ್ರಿಭುಜಗಳಾಗ್ತವೆ, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗುತ್ತೆ. ಬಟ್ 3 pair of angles are equal ಅಂತ ಇದೆಯಲ್ಲ, ಸೊ ದಿಸ್ ಈಸ್ ಗಾಟ್ ಕರೆಕ್ಟ್ ಆನ್ಸರ್. ಹೆಂಗೆ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಬರೀತೀನಿ ನಾನು. 60 ಡಿಗ್ರಿ ಆಂಗಲ್, ಇದು ಕೂಡ 60 ಡಿಗ್ರಿ, ಇದು ಕೂಡ 60 ಡಿಗ್ರಿ. ಇಲ್ಲೊಂದು ಟ್ರಯಾಂಗಲ್ ಬರೀತೀನಿ, 60 60 60. ಈಸ್ ಇಟ್ ಕಾಂಗ್ರುಯೆಂಟ್? ಅಲ್ಲ, ಆಂಗಲ್ ಸೇಮ್ ಇದಾವಲ್ಲ ಮತ್ತೆ. ಎಸ್, ಇದು 2 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್ ಇರುತ್ತೆ. ಬಟ್ ಆಂಗಲ್ ಸೇಮ್ ಇದಾವೆ, ಹಾಗಂತ ಅದು ಸರ್ವಸಮ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ 3 pair of angles are equal. ದೇ ಮೇ ನಾಟ್, ಅದಕ್ಕೆ ಹೇಳ್ತಾರೆ ಮೇ ನಾಟ್ ಅಂತ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ನಾಟ್ ಅಲ್ಲ, ಮೇ ನಾಟ್ ಬಿ ಕಾಂಗ್ರುಯೆಂಟ್ ಅಂತ. ಓಕೆ ಸುಜಾತ ಅವರು, ಸೊ ಕನ್ನಡ ಕ್ಲಾಸಸ್ ಚೆನ್ನಾಗಿತ್ತು, ಹಾಗೆ ಇಂಗ್ಲಿಷ್ ಕ್ಲಾಸ್ ಇಂಪಾರ್ಟೆಂಟ್ ಇದ್ರೆ ಹೇಳಿ ಸರ್ ಅಂತ. ಸೊ ಟ್ರೈ ಮಾಡ್ತೀನಿ. ಬೇಸಿಕಲಿ ನಾನು ಕನ್ನಡ ಸಬ್ಜೆಕ್ಟ್, ಹಾಗಾಗಿ ಇಂಗ್ಲಿಷ್ ನ ನಿಮ್ಗೆ ಹೇಳ್ಬೇಕಂದ್ರೆ ಐ ಹ್ಯಾವ್ ಟು ಪ್ರಿಪೇರ್ ಮೋರ್ ಅಂಡ್ ಮೋರ್. ಸೊ ಲಿಟ್ಲ್ ಬಿಟ್ ಕಷ್ಟ ನನಗೆ, ಟ್ರೈ ಮಾಡ್ತೀನಿ. ಅಥವಾ ಇನ್ನೂ ಕ್ಲಾಸಸ್ ಇದ್ರೆ ನಮ್ಮ ಸರ್ಗಳು ಮಾಡಿರೋಂಥವನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ ರೈಟ್, ಗೋ ಟು ದ ನೆಕ್ಸ್ಟ್ ಒನ್. The ratio between the corresponding sides of the similar triangles is 9:16. The ratio of their area is, ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ? ರೇಷಿಯೋ ಬಿಟ್ವೀನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ದ ಸಿಮಿಲರ್ ಟ್ರಯಾಂಗಲ್. ಸೈಡ್ಸ್ ಕೊಟ್ಟಿದ್ದಾರೆ, ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ ಅವರು. ಅಂದ್ರೆ ಏನ್ ಕೊಟ್ಟಿದ್ದಾರೆ? 9:16 ಅಂತ ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ ದೇರ್ ಏರಿಯಾ ಅಂತ ಕೇಳಿದ್ದಾರೆ. ಓಕೆನಾ? ರೇಷಿಯೋ ಆಫ್ ದೇರ್ ಏರಿಯಾ. ಇದಕ್ಕೆ ನಿಮ್ಗೆ ಗೊತ್ತಿರ್ಲಿ ಯಾವ ತರ ಇದು ಅಂತ ಹೇಳಿದ್ರೆ, ಒಂದು ನೀವು ಟ್ರಯಾಂಗಲ್ ಅಕೌಂಟ್ ಕೂಡ ಮಾಡಬಹುದು, ಅಥವಾ ಏರಿಯಾ ಆಫ್ ಟ್ರಯಾಂಗಲ್ 1 ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ 2 ಇಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಸೈಡ್ ಸ್ಕ್ವೇರ್ ಡಿವೈಡೆಡ್ ಬೈ ಅನದರ್ ಕರೆಸ್ಪಾಂಡಿಂಗ್ ಸೈಡ್ ಸ್ಕ್ವೇರ್ ಅಂತ ಅರ್ಥ.
ಓಕೆನಾ. ಅವರು ಈ ರೀತಿ ಕೊಟ್ಟಿದ್ದಾರೆ. ಎಸ್, ನಾವು ಅದನ್ನ ಏನ್ ಮಾಡಬಹುದು, ಈಗ ನಮ್ಗೆ ಏನ್ ಕೇಳಿದ್ದಾರೆ ಅವರು, ರೇಷಿಯೋ ಆಫ್ ದೇರ್ ಏರಿಯಾ ಅಂತ ಕೇಳಿದ್ದಾರೆ. ಸೊ ಏರಿಯಾವನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ಎಸ್ ಆಪ್ಷನ್ ಸಿ ಆಗತ್ತೆ. ಡಬಲ್ ಮಾಡ್ಬೇಕು ಅದನ್ನ. 9 ಎಸ್ 9 16 256. ಏರಿಯಾ ಡಬಲ್ ಸೈಡ್ ಸಿಂಗಲ್. ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ ನನಗೆ. ಎಸ್ 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 ಉಲ್ಟಾ ಹಾಕಿದೀನಿ ಅಂತ ಕಾಣುತ್ತೆ. ಏರಿಯಾ ಡಬಲ್ ಸೈಡ್ ಸಿಂಗಲ್ ಕರೆಕ್ಟ್ ಅಲ್ಲ. ಈಗ ನೋಡಿ, side 1 divided by side 2 is equal to area of the triangle 1 by triangle 2. ಇದು ಕರೆಕ್ಟಾ? ಎಸ್, ದಿಸ್ ಈಸ್ ವಾಟ್ ರೈಟ್ ಆನ್ಸರ್. ಕರೆಕ್ಟ್ ಆನ್ಸರ್ 3:4 ಅಂತ ನೋಡಿ. ಇದನ್ನ ಸ್ವಲ್ಪ ಯಾರಾದ್ರೂ ಒಬ್ರು ಕ್ಲಾರಿಫಿಕೇಶನ್ ಕೊಡಿ, ನನಗೂ ಒಂಚೂರು ಕನ್ಫ್ಯೂಸ್ ಆಯ್ತು. ಈಗ ಯಾರಾದ್ರೂ ಮಾತಾಡ್ತೀರಾ ಇದ್ರ ಬಗ್ಗೆ? ಸೊ ಪರ್ಫೆಕ್ಟ್ ಇರೋರು ಬೇಗ ನನಗೆ ಆನ್ಸರ್ ಮಾಡಿ. ಮಾತಾಡೋರು ಹ್ಯಾಂಡ್ ರೈಸ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಚರ್ಚೆ ಮಾಡೋಣ ಅಷ್ಟೇ. ಓಕೆ. ಎಸ್ ರವಿ ಅವರು ಹೇಳಿ ಸರ್. ಸರ್ ಹೇಳಿ ಸರ್. ಇಲ್ಲಿ 9:16 ಅಂತಂದ್ರೆ ಅವನು ಏರಿಯಾಸ್ ಕೊಟ್ಟಿದ್ದಾನೆ ಸರ್. ಏರಿಯಾಸ್ ಕೊಟ್ಟಿದ್ದಾನೆ. ಈಗ ನಾನು ಈ ಫಾರ್ಮುಲಾ ಕರೆಕ್ಟ್ ಸರ್ ಹಾಗಾದ್ರೆ? Sir, the ratio between the corresponding sides of similar triangles is 9:16. Corresponding sides ಕೊಟ್ಟಿದ್ದಾನೆ ಸರ್. Yes sir, 81 is to the ratio of their area ಕೇಳಿದಾನೆ. ಅದೇ ಸರ್ ಕರೆಕ್ಟ್ ಅಲ್ಲ ಸರ್? ಈಗ ನೋಡಿ, ಸೈಡ್ ಕೊಟ್ಟಿದ್ದಾನೆ ಅವನು, ಇದು 9 ಕೊಟ್ಟಿದ್ದಾನೆ, ಇದನ್ನ 16 ಕೊಟ್ಟಿದ್ದಾನೆ, ಹೌದಲ್ಲ? ಸೊ 9 ಅಂದಾಗ ಸೊ 81 ಆಗುತ್ತೆ, ಅಂಡ್ 16 ಅಂದಾಗ 256 ಆಗುತ್ತೆ ಅಷ್ಟೇ ಸರ್. ಸಿಂಪಲ್. ಅದೇ ನೋಡಿ, ಚೂರ್ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಅದಕ್ಕೆ ಸರ್, ಅದು ಕನ್ನಡ ಇಂಗ್ಲಿಷ್ ಅಂತ ಬಂದಾಗ ಹಂಗಾಗುತ್ತೆ ಸರ್. ಇರ್ಲಿ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಅಕ್ಷತಾ ಮೇಡಮ್ ಹೇಳಿ. ಓಕೆ, ಆನ್ಸರ್ ಬಂತು. ಅವರು ಅದನ್ನೇ ಹೇಳ್ಬೇಕಂತ ಅನ್ಕೊಂಡಿದ್ರು. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ನಾನು ಆಗ್ಲೇ ಹೇಳ್ದೆ, ಈಗ ಕ್ಲಿಯರ್ ಆಯ್ತಲ್ಲ. 81/256. ನಾನು ಇದನ್ನ ಅಫಿಷಿಯಲ್ ಕೀ ಆನ್ಸರ್ ಅಲ್ಲಿ ಕೂಡ ನಾನು ಹೇಳಿದ್ದೆ, ದಿಸ್ ಈಸ್ ವಾಟ್ ಕರೆಕ್ಟ್. ಬಟ್ ಅವ್ರು ಕೊಟ್ಟಿದ್ದಾರೆ ಸೈಡ್ ಮತ್ತೆ ಸೈಡ್ ಕೊಟ್ಟಿರೋದ್ರಿಂದ ನಾವು ಇದನ್ನ ಕಂಡುಹಿಡಿಬೇಕಂದ್ರೆ ಸೈಡ್ ಗೆ ಅಪ್ಲೈ ಮಾಡಿ. ಸೊ ದೀಸ್ 2 ಬಿಕಮ್ ಸ್ಕ್ವೇರ್ ಅಂಡ್ ದೆನ್ ಓಕೆ 81/256 ಆಗುತ್ತೆ. ಕರೆಕ್ಟ್, ನೀವು ಹೇಳಿದ್ದು ಕೂಡ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಪ್ರಶ್ನೆ ನೋಡಿ ಏನಂತ ಇದೆ, ಇದಕ್ಕೆ ಆನ್ಸರ್ ಮಾಡಿ ಟ್ರೈ ಮಾಡೋಣ. ದ ನಂಬರ್ ಆಫ್ ಸೈಡ್ಸ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪಾಲಿಗಾನ್. ಎಸ್ ಓಕೆ ಮೇಡಮ್, ನೋ ಪ್ರಾಬ್ಲಮ್ ಅಕ್ಷತಾ ಅವರು, ಇಟ್ಸ್ ಓಕೆ. ದ ನಂಬರ್ ಆಫ್ ಸೈಡ್ಸ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪಾಲಿಗಾನ್ ವಿತ್ ಸಮ್ ಆಫ್ ದೇರ್ ಇಂಟೀಜರ್ ಆಂಗಲ್. ಸಾರಿ, ಇಂಟೀಜರ್ ಆಂಗಲ್ಸ್ ಅಂತ ಕೇಳಿದ್ದಾರೆ. ಇನ್ನೊಂದ್ಸರಿ ಪ್ರಶ್ನೆ ಏನಾದ್ರು ರಾಂಗ್ ಬರ್ದಿದ್ದೀನ ನಾನು? ಸರಿ, ಕ್ವಶನ್ ಪೇಪರ್ ನೋಡ್ತೇನೆ, ವೈಟ್. ನಿಮ್ಗೋಸ್ಕರ ನಾನು ಕ್ವಶನ್ ಪೇಪರ್ ಅನ್ನ ಹುಡ್ಕಾಡಿ ಬರೆಯುವಾಗ ಫಾಸ್ಟ್ ಆಗಿ ಬರೆದು ಮಿಸ್ಟೇಕ್ ಮಾಡಿದ್ದೀನಿ. ಐ ಥಿಂಕ್ 106 ಕ್ವಶನ್ ನಂಬರ್. ಓಕೆ, ಎಸ್ ಇಂಟೀರಿಯರ್, ಅದು ನಾನು ಇಂಟೀಜರ್ ಅಂತ ಬರ್ದಿದ್ದೀನಿ, ಸಾರಿ ಫಾರ್ ದಟ್. ನೋಡಿ, ಇಂಟೀರಿಯರ್ ಅಂದ್ರೆ ಒಳಕೋನ ಅದು. ಎಸ್ ರವಿ ಅವ್ರು ಕರೆಕ್ಟ್. ಫಾಸ್ಟ್ ಬರೆಯುವಾಗ ಹಂಗ್ ಬರ್ದಿದ್ದೀನಿ. ಸ್ಕೂಲಲ್ಲೇ ಕೂತು ಬರದೆ, ತುಂಬಾ ರೈನ್ ಬರ್ತಿತ್ತು, ಹೋಗೋಣ ಅಂತಿದ್ರಲ್ಲ, ಹಾಗಾಗಿ ಫಾಸ್ಟ್ ಆಗಿ ಬರೆಯೋಕೆ ಹೋಗಿ ಆ ರೀತಿ ಬರ್ದಿದ್ದೀನಿ. ದ ನಂಬರ್ ಆಫ್ ಸೈಡ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ, ಓಕೆನಾ? ವಿತ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಇಷ್ಟು ಕೊಟ್ಟಿದ್ದಾರೆ. ರೆಗ್ಯುಲರ್ ಪಾಲಿಗಾನ್ ಕೊಟ್ಟಿದ್ದಾರೆ ಅವರು, ಅದು ಎಷ್ಟೋ ಇದೆ. ಆ ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಆಂಗಲ್ ಮತ್ತೆ ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ಇರ್ತವೆ, ಹೌದಲ್ಲ? ಸೊ ರೆಗ್ಯುಲರ್ ಪಾಲಿಗಾನ್ ಅಲ್ಲಿ ಇರುವಂತಹ ಟೋಟಲ್ ಆಂಗಲ್ ಕೊಟ್ಬಿಟ್ಟಿದ್ದಾರೆ ಅವರು. ಏನ್ ಕೊಟ್ಟಿದ್ದಾರೆ? 1440 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಕೇಳಿದ್ದಾರೆ ಅವರು? ಎಷ್ಟು ಸೈಡ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಸೈಡ್ಸ್ ಎಷ್ಟು ಸೈಡ್ಸ್ ಇದಾವೆ ಆ ಒಂದು ಪಾಲಿಗಾನ್ ಅಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಒಂದು ಸೂತ್ರ ಇದೆ, ನಂಬರ್ ಆಫ್ ಸೈಡ್ಸ್ ಇನ್ ದ ಪಾಲಿಗಾನ್. ಎಸ್, ಪಾಲಿಗಾನ್ ನಂಬರ್ ಆಫ್ ಸೈಡ್ಸ್ ಅನ್ನ ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ ಟು, ನೀವು ಕಂಡುಹಿಡಿಬೇಕಾದ್ರೆ ನಿಮ್ಗೊಂದು ಸೂತ್ರ ಇದೆ. ಏನದು ಸೂತ್ರ? ನಂಬರ್ ಆಫ್ ಸೈಡ್ಸ್ ಅನ್ನ ಕಂಡುಹಿಡಿಬೇಕಪ್ಪ ಅಂತಂದ್ರೆ, ಸೊ ಐ ಇಸ್ ಈಕ್ವಲ್ ಟು n-2 ಇಂಟು 180 ಅಂತ ಆಗತ್ತೆ. ಸೊ ಅವ್ರು ಇಲ್ಲಿ ಐ ಅಂದ್ರೆ ಟೋಟಲ್ ಸಮ್ ಆಫ್ ದ ಆಂಗಲ್ಸ್, ಏನದು 1440 ಡಿಗ್ರಿ ಇಸ್ ಈಕ್ವಲ್ ಟು ಎನ್ ಅದ್ರ ಕಂಡುಹಿಡಿಯಬೇಕು ಇಂಟು ಇಲ್ಲಿ ಏನಿದೆ ಅದು 180 ಇದೆ. ಸೊ 180 ಇಂದ ನೀವು ಇದನ್ನ 180 ಆಚೆ ಕಡೆ ತಗೊಳ್ಳಿ,
ಎನ್ ಮೈನಸ್ 2 ಇಸ್ ಈಕ್ವಲ್ ಟು 1440 ಬೈ 180. ಸೊ 0 ಕ್ಯಾನ್ಸಲ್ ಆಗುತ್ತೆ. ಇದನ್ನ 18ರಿಂದ 144 ಅನ್ನ ನೀವು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? 8 ಉತ್ತರ ಬರುತ್ತೆ. ಸೊ ಎನ್ ಮೈನಸ್ 2 ಇಸ್ ಈಕ್ವಲ್ ಟು 8 ಇಂಪ್ಲಾಯ್ಸ್ ಎನ್ ಇಸ್ ಈಕ್ವಲ್ ಟು 8 ಪ್ಲಸ್ 2 ಆಗುತ್ತೆ. ಐ ಮೀನ್ 10 ಇಸ್ ಯುವರ್ ಆನ್ಸರ್. ಓಕೆನಾ? ಸೊ ಇದೊಂದು ನಿಮಗೆ ನಾನು ಹೇಳುವಾಗ ಈ ತರದ ಕ್ವಶನ್ಸ್ ಅನ್ನ ಬಿಟ್ಟಿದ್ರೆ ಇದ್ರ ಮೇಲೆ ಸಾಕಷ್ಟು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ. ಅದರ ಉದ್ದೇಶಕ್ಕೆ ನಾನು ನಿಮಗೆ ಲೈವ್ ಬಂದಿದ್ದು, ಯಾಕಂದ್ರೆ ನಿಮ್ಮ ಒಪಿನಿಯನ್ ಕೂಡ ತಗೊಳ್ಳುವಂತದ್ದು ನನ್ನ ಅಭಿಪ್ರಾಯ ಆಗಿತ್ತು ಸ್ನೇಹಿತರೆ. ಸೊ ಇದಿಷ್ಟು ತರಗತಿ, ಇವತ್ತಿನ ತರಗತಿ ಆಗಿತ್ತು. ಎಸ್, ಇಟ್ ಈಸ್ ಇನ್ 8th ಕ್ಲಾಸ್, 8th ಸ್ಟ್ಯಾಂಡರ್ಡ್ ಒಂದು ಟೆಕ್ಸ್ಟ್ ಬುಕ್ ಗಳಲ್ಲಿ ಈ ತರಗತಿಯನ್ನ, ಅಂದ್ರೆ ಇದ್ರ ಮೇಲೆ ಕಾನ್ಸೆಪ್ಟ್ ಗಳನ್ನ ನೀವು ನೋಡಬಹುದು.